ಲಕ್ಷ್ಮಿ. ಯಾವ ಕಾರಣಕ್ಕೋಸ್ಕರ ಅದನ್ನ ಅಗಿಯೋದಕ್ಕೆ ಬಳಸ್ತಾರಾ ಅಥವಾ ಯಾವುದಕ್ಕೋಸ್ಕರ ಬಾಬ್ ಕ್ಯಾಟ್ ಯಂತ್ರವನ್ನ ತರಿಸಲಾಗಿದೆ ಅಭಿಷೇಕ್? ಜೊತೆಗೆ ಇವತ್ತು ಹೆಚ್ಚುವರಿ ಸಿದ್ಧತೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಅಷ್ಟೊಂದು ಹೆಚ್ಚುವರಿ ಸಿದ್ಧತೆಗಳು ಇವತ್ತು ಯಾಕೆ? ಪಾಯಿಂಟ್ ನಂಬರ್ 9, 10, 11ರಲ್ಲಿ ಅತ್ಯಂತ ಹೆಚ್ಚಿನ ಸಾಕ್ಷ್ಯ ಏನಾದರೂ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆಯಾ? ಇವತ್ತು ಹೆಚ್ಚಿನ ಮಹತ್ವ ಇದ್ದಕ್ಕಿದ್ದ ಹಾಗೆ ಬಂದಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಭಿಷೇಕ್. ಶ್ರೀಲಕ್ಷ್ಮಿ, ಮೊದಲನೇದಾಗಿ ಮತ್ತೊಮ್ಮೆ ಆ ಪಾಯಿಂಟ್ ನಂಬರ್ ನ ಮಹೇಶ್ ಕ್ಯಾಮರಾ ಪರ್ಸನ್ ನಮಗೆ ತೋರಿಸುವಂತ ಒಂದು ಪ್ರಯತ್ನದಲ್ಲಿ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಯಾಕೆ ಅಲ್ಲಿ ಅತ್ಯಂತ ಹೆಚ್ಚಿನ ಪೊಲೀಸರ ನಿಯೋಜನೆ ಆಗಿದೆ ಅಂದ್ರೆ ಪಾಯಿಂಟ್ ನಂಬರ್ 1 ನಾವು ಗಮನಿಸಬೇಕಾಗಿರುವಂತದ್ದು. ಇದು ಮುಖ್ಯ ರಸ್ತೆ ಆಗಿರುವಂತದ್ದು. ಮುಖ್ಯ ರಸ್ತೆಗೆ ಅಡ್ಡಲಾಗಿ ಇರುವಂತ ಜಾಗದಲ್ಲಿ ನಾವು ಈ ಒಂದು ದೃಶ್ಯವನ್ನ ತೋರಿಸ್ತಾ ಇರುವಂತದ್ದು. ಮುಖ್ಯ ರಸ್ತೆ ಧರ್ಮಸ್ಥಳಕ್ಕೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಸ್ತೆ ಇದಾಗಿದೆ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಬಾರದು, ಹೋಗುವಂತ ದಾರಿ ಹೋಕರಾಗಿರ್ಬೋದು, ಪ್ರಯಾಣಿಕರಾಗಿರ್ಬೋದು, ಇವರು ಕೂಡ ಇಲ್ಲಿ ಒಂದಿಷ್ಟು ವಿಡಿಯೋಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಉತ್ಖನನ ಆಗ್ತಿರುವಂತಹ ಸ್ಥಳದಲ್ಲಿ ಈ ಸದ್ಯದ ಮಟ್ಟಿಗೆ ಆ ಒಂದು ಪರದೆಯನ್ನ ಹಾಕಲಾಗಿರುವಂತದ್ದು. ಬಾಬ್ ಕ್ಯಾಟ್ ಯಾಕೆ ಬಳಸ್ತಾ ಇದ್ದಾರೆ ಅಂದ್ರೆ ಮ್ಯಾನ್ಯುಯಲ್ ಆಗಿ ವ್ಯಕ್ತಿಗಳು ಎಷ್ಟು ವೇಗವಾಗಿ ಗುಂಡಿಯನ್ನ ಅಗೆಯುತ್ತಾರೆ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಇದು ಆಡ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಜೆಸಿಬಿ ಅಂತ ಏನ್ ಹೇಳ್ತೀವಿ, ಮಣ್ಣನ್ನ ಅಗೆಯುವಂತ ಜೆಸಿಬಿಯ ಸಣ್ಣ ಗಾತ್ರದ ಜೆಸಿಬಿ ಇದಾಗಿದೆ. ಯಾವ ಟೆರೈನ್ ಮೇಲೂ ಬೇಕಾದ್ರೆ ಹೋಗೋದಕ್ಕೆ ಸುಲಭವಾಗಿ ಇದು ಅನುವು ಮಾಡಿಕೊಡುತ್ತೆ. ಅಗೆಯೋದಕ್ಕೂ ಕೂಡ ಇದು ಸುಲಭವಾಗುತ್ತೆ. ಕಾರಣ ಏನು ಅಂದ್ರೆ ಧರ್ಮಸ್ಥಳದಲ್ಲಿ ಮಳೆ ಬರ್ತಲೇ ಇರೋದ್ರಿಂದ ಒಂದಿಷ್ಟು ಮಣ್ಣು ಕೂಡ ಟೈಟ್ ಆಗಿರುವಂತದ್ದು ಒಂದ್ ಕಡೆ ಆಗಿದ್ರೆ ಮತ್ತೊಂದ್ ಕಡೆ ಲೂಸ್ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ಆ ಬಾಬ್ ಕ್ಯಾಟ್ ಅನ್ನ ಬಳಸಲಾಗಿರುವಂತದ್ದು. ಇನ್ನುಳಿದಂತೆ ಪಾಯಿಂಟ್ ನಂಬರ್ 9 ಯಾಕೆ ಅಷ್ಟು ಮಹತ್ವ ಅಂದ್ರೆ ಮೊದಲನೇ ದಿನ ಮೊದಲನೇ ಪಾಯಿಂಟ್ ಅನ್ನ ಅಗೆಯಲಾಗುತ್ತೆ, ಏನೂ ಸಿಗೋದಿಲ್ಲ. ಎರಡನೇ ದಿನ 2, 3 ಹಾಗೂ 4, 5 ಪಾಯಿಂಟ್ಗಳನ್ನ ಅಗೆಯಲಾಗುತ್ತೆ, ಏನು ಸಿಕ್ಕಿರೋದಿಲ್ಲ. ಆ ಸಂದರ್ಭದಲ್ಲಿ ವಿಶೇಷ ತನಿಖಾ ತಂಡದ ಹಿರಿಯ ಅಧಿಕಾರಿಗಳು ಈ ಒಂದು ಮುಸುಕುದಾರಿಯನ್ನ ವಿಚಾರಣೆಗೆ ಒಳಪಡಿಸಿರ್ತಾರೆ. ತೋರಿಸಿರುವಂತ 5 ಪಾಯಿಂಟ್ಗಳಲ್ಲಿ ಏನು ಸಿಕ್ಕಿಲ್ಲವಾದ್ದರಿಂದ ಈ ಮಾತುಗಳನ್ನ ನಾವು ಯಾಕೆ ನಂಬಬೇಕು ಅಂತ ಆತನನ್ನ ಕೇಳಿರುವಂತಹ ಸಂದರ್ಭದಲ್ಲಿ ಆತ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾನೆ. 9, 10, 11ನೇ ಪಾಯಿಂಟ್ ನಲ್ಲಿ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಅಂತ. ಅದಾದ ನಂತರ 13ನೇ ಪಾಯಿಂಟ್ ನಲ್ಲಿ ಅತಿ ಹೆಚ್ಚಿನ ಶವಗಳನ್ನ ಹೂತಿರುವಂತ ಮಾಹಿತಿಯನ್ನ ಆತ ನೀಡಿರ್ತಾನೆ. ಆ ಕಾರಣದಿಂದಾಗಿಯೇ ಪ್ರಣವ್ ಮೊಹಂತಿರವರ ನೇತೃತ್ವದಲ್ಲೇ ಪಾಯಿಂಟ್ ನಂಬರ್ 13 ಅಗೆಯಬೇಕು ಅಂತ ಆತ ಮನವಿ ಮಾಡಿರ್ತಾನೆ. ಈ ಕಾರಣದಿಂದಾಗಿ ಪಾಯಿಂಟ್ ನಂಬರ್ 7, 8ರಲ್ಲಿ ನಿನ್ನೆ ಉತ್ಖನನ ಮಾಡಿದಂತಹ ಜಾಗದಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಇವತ್ತು ಕುತೂಹಲ ಇರುವಂತದ್ದು ಅನೇಕ ಶವಗಳನ್ನ ಪಾಯಿಂಟ್ ನಂಬರ್ 9, 10, 11ನಲ್ಲಿ ಹೂತಿದ್ದೇನೆ ಅಂತ ಹೇಳಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಮುಖ್ಯ ರಸ್ತೆಗೂ ಸಮಸ್ಯೆ ಆಗಬಾರದು, ಈ ಒಂದು ತನಿಖೆಗೂ ಸಮಸ್ಯೆ ಆಗಬಾರದು, ಮಾಧ್ಯಮಗಳಿಗೂ ವಿಜುವಲ್ ಸಿಗಬಾರದು, ಅವರ ವಿಚಾರಣೆಗೂ ಸಮಸ್ಯೆ ಆಗಬಾರದು. ಈ ಎಲ್ಲ ಕಾರಣಗಳಿಂದ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಮಾಡಿರುವಂತದ್ದು. ಪ್ರಾಬಬ್ಲಿ ಈ ಹಿಂದಿನ ಲೈಫ್ ಫ್ರೇಮ್ ನಾವು ಕೊಡ್ತಿದ್ದಾಗಲೇ ಪೊಲೀಸರು ನಮ್ಮನ್ನ ಬೇರೆ ಕಡೆ ಹೋಗೋದಕ್ಕೆ ಕ್ಯಾಮೆರಾಗೆ ಕೈ ಅಡ್ಡಲಾಗಿ ಹಾಕಿದನ್ನ ತೋರಿಸಿದ್ದೇವೆ. ಅದು ಕೂಡ ಲೈವ್ ನಲ್ಲೇ ಬಂದಿರುವಂತದ್ದು. ಇಲ್ಲಿ ಕೆಲವೊಮ್ಮೆ ಪೊಲೀಸರ ನಡೆ ಒಂದಿಷ್ಟು ಮಾಧ್ಯಮಗಳಿಗೆ ಕಿರಿಕಿರಿನ ಉಂಟು ಮಾಡ್ತಿರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಅವರ ಕರ್ತವ್ಯಕ್ಕೆ ಯಾರು ಅಡ್ಡಿಪಡಿಸಬಾರದು ಅನ್ನೊಂದು ಕಾರಣಕ್ಕಾಗಿ ಯಾರು ಅವರ ವಿರುದ್ಧ ಹೋಗ್ತಾ ಇಲ್ಲ. ಈ ಸದ್ಯದ ಮಟ್ಟಿಗೆ ಇರುವಂತ ಅಪ್ಡೇಟ್ ಏನಂದ್ರೆ ವಕೀಲರನ್ನ ಕರೆದುಕೊಂಡು ಮುಸುಕುದಾರಿ ವ್ಯಕ್ತಿ ಈಗಾಗಲೇ ಪಾಯಿಂಟ್ ನಂಬರ್ 9ನಲ್ಲಿ ಉತ್ಖನನವನ್ನ ಮಾಡ್ತಿರುವಂತದ್ದು. ಅದನ್ನ ವಿಶೇಷ ತನಿಖಾ ತಂಡ ವಿಡಿಯೋ ರೆಕಾರ್ಡಿಂಗ್ ಅನ್ನ ಕೂಡ ಮಾಡ್ಕೊಳ್ತಾ ಇದೆ. ಅವರ ಜೊತೆ ವಕೀಲರು ಯಾಕೆ ಬಂದಿದ್ದು ಇವತ್ತು ಅಂದ್ರೆ ಆ ಮುಸುಕುದಾರಿ ವ್ಯಕ್ತಿ ಅಥವಾ ಭೀಮಾ ಅಂತ ಏನಿದ್ದಾನೆ ಆತನಿಗೆ ವಿಶೇಷ ತನಿಖಾ ತಂಡಕ್ಕೆ ನಿಯೋಜನೆಯಾಗಿದ್ದಂತ ಮಂಜುನಾಥ ಗೌಡ ಎಂಬ ಅಧಿಕಾರಿ ಬೆದರಿಕೆ ಹೆದರಿಕೆಯನ್ನ ಒಡ್ಡಿ ತನ್ನ ವಿರುದ್ಧ ಅಂದ್ರೆ ಈ ಮುಸುಕುದಾರಿ ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಯಾವ ಕಾರಣಕ್ಕೋಸ್ಕರ ಅದನ್ನ ಅಗಿಯೋದಕ್ಕೆ ಬಳಸ್ತಾರಾ ಅಥವಾ ಯಾವುದಕ್ಕೋಸ್ಕರ ಬಾಬ್ ಕ್ಯಾಟ್ ಯಂತ್ರವನ್ನ ತರಿಸಲಾಗಿದೆ ಅಭಿಷೇಕ್? ಜೊತೆಗೆ ಇವತ್ತು ಹೆಚ್ಚುವರಿ ಸಿದ್ಧತೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಅಷ್ಟೊಂದು ಹೆಚ್ಚುವರಿ ಸಿದ್ಧತೆಗಳು ಇವತ್ತು ಯಾಕೆ? ಪಾಯಿಂಟ್ ನಂಬರ್ 9, 10, 11ರಲ್ಲಿ ಅತ್ಯಂತ ಹೆಚ್ಚಿನ ಸಾಕ್ಷ್ಯ ಏನಾದರೂ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆಯಾ? ಇವತ್ತು ಹೆಚ್ಚಿನ ಮಹತ್ವ ಇದ್ದಕ್ಕಿದ್ದ ಹಾಗೆ ಬಂದಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಭಿಷೇಕ್.
ಶ್ರೀಲಕ್ಷ್ಮಿ, ಮೊದಲನೇದಾಗಿ ಮತ್ತೊಮ್ಮೆ ಆ ಪಾಯಿಂಟ್ ನಂಬರ್ ನ ಮಹೇಶ್ ಕ್ಯಾಮರಾ ಪರ್ಸನ್ ನಮಗೆ ತೋರಿಸುವಂತಹ ಒಂದು ಪ್ರಯತ್ನದಲ್ಲಿ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಯಾಕೆ ಅಲ್ಲಿ ಅತ್ಯಂತ ಹೆಚ್ಚಿನ ಪೊಲೀಸರ ನಿಯೋಜನೆ ಆಗಿದೆ ಅಂದ್ರೆ ಪಾಯಿಂಟ್ ನಂಬರ್ 1 ನಾವು ಗಮನಿಸಬೇಕಾಗಿರುವಂತದ್ದು, ಇದು ಮುಖ್ಯ ರಸ್ತೆ ಆಗಿರುವಂತದ್ದು. ಮುಖ್ಯ ರಸ್ತೆಗೆ ಅಡ್ಡಲಾಗಿ ಇರುವಂತ ಜಾಗದಲ್ಲಿ ನಾವು ಈ ಒಂದು ದೃಶ್ಯವನ್ನ ತೋರಿಸ್ತಾ ಇರುವಂತದ್ದು. ಮುಖ್ಯ ರಸ್ತೆ ಧರ್ಮಸ್ಥಳಕ್ಕೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಸ್ತೆ ಇದಾಗಿದೆ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಬಾರದು, ಹೋಗುವಂತ ದಾರಿ ಹೋಕರಾಗಿರ್ಬೋದು, ಪ್ರಯಾಣಿಕರಾಗಿರ್ಬೋದು, ಇವರು ಕೂಡ ಇಲ್ಲಿ ಒಂದಿಷ್ಟು ವಿಡಿಯೋಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಉತ್ಖನನ ಆಗ್ತಿರುವಂತಹ ಸ್ಥಳದಲ್ಲಿ ಈ ಸದ್ಯದ ಮಟ್ಟಿಗೆ ಆ ಒಂದು ಪರದೆಯನ್ನ ತೆಗೆದು ಹಾಕಲಾಗಿರುವಂತದ್ದು. ಬಾಬ್ ಕ್ಯಾಟ್ ಯಾಕೆ ಬಳಸ್ತಾ ಇದ್ದಾರೆ ಅಂದ್ರೆ ಮ್ಯಾನ್ಯುಯಲ್ ಆಗಿ ವ್ಯಕ್ತಿಗಳು ಎಷ್ಟು ವೇಗವಾಗಿ ಗುಂಡಿಯನ್ನ ಅಗೆಯುತ್ತಾರೆ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಇದು ಆಡ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಜೆಸಿಬಿ ಅಂತ ಏನ್ ಹೇಳ್ತೀವಿ, ಮಣ್ಣನ್ನ ಅಗೆಯುವಂತ ಜೆಸಿಬಿಯ ಸಣ್ಣ ಗಾತ್ರದ ಜೆಸಿಬಿ ಇದಾಗಿದೆ. ಯಾವ ಟೆರೈನ್ ಮೇಲೂ ಬೇಕಾದ್ರೆ ಹೋಗೋದಕ್ಕೆ ಸುಲಭವಾಗಿ ಇದು ಅನುವು ಮಾಡಿಕೊಡುತ್ತೆ, ಅಗೆಯೋದಕ್ಕೂ ಕೂಡ ಇದು ಸುಲಭವಾಗುತ್ತೆ. ಕಾರಣ ಏನು ಅಂದ್ರೆ ಧರ್ಮಸ್ಥಳದಲ್ಲಿ ಮಳೆ ಬರ್ತಲೇ ಇರೋದ್ರಿಂದ ಒಂದಿಷ್ಟು ಮಣ್ಣು ಕೂಡ ಟೈಟ್ ಆಗಿರುವಂತದ್ದು ಒಂದ್ ಕಡೆ ಆಗಿದ್ರೆ ಮತ್ತೊಂದ್ ಕಡೆ ಲೂಸ್ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ಆ ಬಾಬ್ ಕ್ಯಾಟ್ ಅನ್ನ ಬಳಸಲಾಗಿರುವಂತದ್ದು. ಇನ್ನುಳಿದಂತೆ ಪಾಯಿಂಟ್ ನಂಬರ್ 9 ಯಾಕೆ ಅಷ್ಟು ಮಹತ್ವ ಅಂದ್ರೆ ಮೊದಲನೇ ದಿನ ಮೊದಲನೇ ಪಾಯಿಂಟ್ ಅನ್ನ ಅಗೆಯಲಾಗುತ್ತೆ, ಏನೂ ಸಿಗೋದಿಲ್ಲ. ಎರಡನೇ ದಿನ 2, 3 ಹಾಗೂ 4, 5 ಪಾಯಿಂಟ್ಗಳನ್ನ ಅಗೆಯಲಾಗುತ್ತೆ, ಏನು ಸಿಕ್ಕಿರೋದಿಲ್ಲ. ಆ ಸಂದರ್ಭದಲ್ಲಿ ವಿಶೇಷ ತನಿಖಾ ತಂಡದ ಹಿರಿಯ ಅಧಿಕಾರಿಗಳು ಈ ಒಂದು ಮುಸುಕುದಾರಿಯನ್ನ ವಿಚಾರಣೆಗೆ ಒಳಪಡಿಸಿರ್ತಾರೆ. ತೋರಿಸಿರುವಂತ 5 ಪಾಯಿಂಟ್ಗಳಲ್ಲಿ ಏನು ಸಿಕ್ಕಿಲ್ಲವಾದ್ದರಿಂದ ಈ ಮಾತುಗಳನ್ನ ನಾವು ಯಾಕೆ ನಂಬಬೇಕು ಅಂತ ಆತನನ್ನ ಕೇಳಿರುವಂತಹ ಸಂದರ್ಭದಲ್ಲಿ ಆತ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾನೆ. 9, 10, 11ನೇ ಪಾಯಿಂಟ್ ನಲ್ಲಿ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಅಂತ. ಅದಾದ ನಂತರ 13ನೇ ಪಾಯಿಂಟ್ ನಲ್ಲಿ ಅತಿ ಹೆಚ್ಚಿನ ಶವಗಳನ್ನ ಹೂತಿರುವಂತ ಮಾಹಿತಿಯನ್ನ ಆತ ನೀಡಿರ್ತಾನೆ. ಆ ಕಾರಣದಿಂದಾಗಿಯೇ ಪ್ರಣವ್ ಮೊಹಂತಿರವರ ನೇತೃತ್ವದಲ್ಲೇ ಪಾಯಿಂಟ್ ನಂಬರ್ 13 ಅಗೆಯಬೇಕು ಅಂತ ಆತ ಮನವಿ ಮಾಡಿರ್ತಾನೆ. ಈ ಕಾರಣದಿಂದಾಗಿ ಪಾಯಿಂಟ್ ನಂಬರ್ 7, 8ರಲ್ಲಿ ನಿನ್ನೆ ಉತ್ಖನನ ಮಾಡಿದಂತಹ ಜಾಗದಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಇವತ್ತು ಕುತೂಹಲ ಇರುವಂತದ್ದು ಅನೇಕ ಶವಗಳನ್ನ ಪಾಯಿಂಟ್ ನಂಬರ್ 9, 10, 11ನಲ್ಲಿ ಹೂತಿದ್ದೇನೆ ಅಂತ ಹೇಳಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಮುಖ್ಯ ರಸ್ತೆಗೂ ಸಮಸ್ಯೆ ಆಗಬಾರದು, ಈ ಒಂದು ತನಿಖೆಗೂ ಸಮಸ್ಯೆ ಆಗಬಾರದು, ಮಾಧ್ಯಮಗಳಿಗೂ ವಿಜುವಲ್ ಸಿಗಬಾರದು, ಅವರ ವಿಚಾರಣೆಗೂ ಸಮಸ್ಯೆ ಆಗಬಾರದು. ಈ ಎಲ್ಲ ಕಾರಣಗಳಿಂದ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಮಾಡಿರುವಂತದ್ದು. ಪ್ರಾಬಬ್ಲಿ ಈ ಹಿಂದಿನ ಲೈಫ್ ಫ್ರೇಮ್ ನಾವು ಕೊಡ್ತಿದ್ದಾಗಲೇ ಪೊಲೀಸರು ನಮ್ಮನ್ನ ಬೇರೆ ಕಡೆ ಹೋಗೋದಕ್ಕೆ ಕ್ಯಾಮೆರಾಗೆ ಕೈ ಅಡ್ಡಲಾಗಿ ಹಾಕಿದನ್ನ ತೋರಿಸಿದ್ದೇವೆ, ಅದು ಕೂಡ ಲೈವ್ ನಲ್ಲೇ ಬಂದಿರುವಂತದ್ದು. ಇಲ್ಲಿ ಕೆಲವೊಮ್ಮೆ ಪೊಲೀಸರ ನಡೆ ಒಂದಿಷ್ಟು ಮಾಧ್ಯಮಗಳಿಗೆ ಕಿರಿಕಿರಿನ ಉಂಟು ಮಾಡ್ತಿರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಅವರ ಕರ್ತವ್ಯಕ್ಕೆ ಯಾರು ಅಡ್ಡಿಪಡಿಸಬಾರದು ಅನ್ನೊಂದು ಕಾರಣಕ್ಕಾಗಿ ಯಾರು ಅವರ ವಿರುದ್ಧ ಹೋಗ್ತಾ ಇಲ್ಲ. ಈ ಸದ್ಯದ ಮಟ್ಟಿಗೆ ಇರುವಂತ ಅಪ್ಡೇಟ್ ಏನಂದ್ರೆ ವಕೀಲರನ್ನ ಕರೆದುಕೊಂಡು ಮುಸುಕುದಾರಿ ವ್ಯಕ್ತಿ ಈಗಾಗಲೇ ಪಾಯಿಂಟ್ ನಂಬರ್ 9ನಲ್ಲಿ ಉತ್ಖನನವನ್ನ ಮಾಡ್ತಿರುವಂತದ್ದು. ಅದನ್ನ ವಿಶೇಷ ತನಿಖಾ ತಂಡ ವಿಡಿಯೋ ರೆಕಾರ್ಡಿಂಗ್ ಅನ್ನ ಕೂಡ ಮಾಡ್ಕೊಳ್ತಾ ಇದೆ. ಅವರ ಜೊತೆ ವಕೀಲರು ಯಾಕೆ ಬಂದಿದ್ದು ಇವತ್ತು ಅಂದ್ರೆ ಆ ಮುಸುಕುದಾರಿ ವ್ಯಕ್ತಿ ಅಥವಾ ಭೀಮಾ ಅಂತ ಏನಿದ್ದಾನೆ ಆತನಿಗೆ ವಿಶೇಷ ತನಿಖಾ ತಂಡಕ್ಕೆ ನಿಯೋಜನೆಯಾಗಿದ್ದಂತ ಮಂಜುನಾಥ ಗೌಡ ಎಂಬ ಅಧಿಕಾರಿ ಬೆದರಿಕೆ ಹೆದರಿಕೆಯನ್ನ ಒಡ್ಡಿ ತನ್ನ ವಿರುದ್ಧ ಅಂದ್ರೆ ಈ ಮುಸುಕುದಾರಿ ಒಂದು ವೇಳೆ